ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಗಾರ್ಲಿಕ್ ಬ್ರೆಡ್ಡನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಬ್ರೆಡ್ ಗಾರ್ಲಿಕ್ ಮಕ್ಕಳಿಗಂದ್ರೆ ತುಂಬಾ ಇಷ್ಟ. ಆಮೇಲೆ ಸಾಯಂಕಾಲ ಈವ್ನಿಂಗ್ ಆದರೆ ಏನಾದರೂ ತಿನ್ನಬೇಕು ಅಂತ ಆಸೆ ಆಗ್ತಾನೇ ಇರುತ್ತೆ. ಅದಕ್ಕಾಗಿ ಈ ಒಂದು ವಿಡಿಯೋ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ಇದನ್ನು ಟಿಫಿನಲ್ಲಿ ಮಾಡಿಕೊಡ್ಬೋದು, ಆಮೇಲೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ಟೀ ಜೊತೆ ಆದರೂ ಮಾಡಿ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಸುಮಾರು ಒಂದು 2 ಸ್ಪೂನಷ್ಟು ಬಟರನ್ನು ತೊಗೊಂಡಿದ್ದೀನಿ. ಆ ಬಟರಿಗೆ ನಾನು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕೋತಾ ಇದ್ದೀನಿ. ಆಮೇಲೆ ಆರ್ಗ್ಯಾನೋ ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆಮೇಲೆ ಮೇಯ್ನಾಗಿ ಗಾರ್ಲಿಕ್ ಬ್ರೆಡ್ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ರೀತಿ ನಾನು ಬೆಳ್ಳುಳ್ಳಿಯನ್ನು ಇರುತ್ತಲ್ಲ, ಹೆರ್ಚು ಅಂತ ಹೇಳ್ತಿಲ್ಲ, ಅದರಲ್ಲಿ ನಾನು ಸಣ್ಣದಾಗಿ ಗ್ರೇಟೆಡ್ ಮಾಡಿಕೊಂಡು ಈ ರೀತಿ ಹಾಕೋತಾ ಇದ್ದೀನಿ. ಇವಾಗ ನಾವು ಅದನ್ನೆಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋದ್ರದ್ದು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ನಾನು. ನೀವು ಬ್ರೆಡ್ಡು ಯಾವ್ದು ಬೇಕನ್ನಾದರೂ ತೊಗೋಬೋದು. ಇಲ್ಲ ಅಂತಂದರೆ ಗಾರ್ಲಿಕ್ ಬ್ರೆಡ್ ಅಂತ ಒಂದು ಬೇರೆ ಬರುತ್ತೆ, ಅದು ಹಿಂಗೆ ಥರ ಒಂದು ಅದು ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದು ಸಿಗಲಿಲ್ಲ ಅಂತಂದರೆ ನಾರ್ಮಲಾಗಿ ಮನೇಲಿರ್ತಕ್ಕಂಥ ಬ್ರೆಡ್ಡನ್ನೇ ನೀವು ಯೂಸ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಅದನ್ನೇ ಯೂಸ್ ಮಾಡಿದ್ದೀನಿ. ಇವಾಗ ನಾವು ಬ್ರೆಡ್ ಮೇಲೆ ಈ ರೀತಿ ಗಾರ್ಲಿಕ್ ಪೇಸ್ಟ್ ನಾವು ಮಾಡ್ಕೊಂಡಿದ್ವಲ್ವ, ಇವಾಗ ಅದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಈಕ್ವಲ್ ಆಗಿ ನಾವು ಎಲ್ಲ ಕಡೆ ಇದನ್ನು ಗಾರ್ಲಿಕ್ ಬೆಟರ್ ಇದೆಯಲ್ಲ, ಅದು ಬಟರು ಚೆನ್ನಾಗಿ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು. ಇನ್ನು ನಿಮಗೆ ಜಾಸ್ತಿ ಇದ್ರ ಮೇಲೆ ಕೋಟಿಂಗ್ ಬೇಕು ಅಂತಂದರೆ ಇನ್ನೂ ಹಾಕ್ಕೋಬೋದು. ಇಲ್ಲ ಲೈಟಾಗಿ ನೀವು ಇಷ್ಟಪಡ್ತೀರ ಅಂತಂದರೆ ಆ ರೀತಿನೇ ಹಾಕ್ಕೋಬೋದು. ಇಲ್ಲಿ ನಾನು ಒಂದು 3 ಸ್ಲೈಸ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮಗೆ ಬ್ರೆಡ್ ಮೇಲೆ ಗಾರ್ಲಿಕನ್ನು ಸ್ಪ್ರೆಡ್ ಮಾಡಲಿಕ್ಕೆ ಏನೋ ಕಷ್ಟ ಆಗ್ತಾಯಿದೆ ಅಂತಂದರೆ ಸ್ಪೂನನ್ನು ಹಿಂದ್ಗಡೆ ಭಾಗದಿಂದನೂ ಕೂಡ ನೀವು ಈಸಿಯಾಗಿ ಬ್ರೆಡ್ ಮೇಲೆ ಈ ರೀತಿಯ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಎಲ್ಲ ನಾವು ಇವಾಗ ಸ್ಪ್ರೆಡ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಬ್ರೆಡ್ಗೆ ಬಟರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಪ್ಯಾನನ್ನು ಕಾಯೋಕ್ಕಿಟ್ಟಿದ್ದೆ, ಚೆನ್ನಾಗಿ ಕಾದಿರಬೇಕು. ಆಮೇಲೆ ಇವಾಗ ನಾವು ಬ್ರೆಡನ್ನು ಹಾಕಬೇಕಾದ್ರೆ ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷದವರೆಗೆ ಇದು ನಾವು ಬೇಯಿಸ್ಕೋಬೇಕು. ಇದು ಕ್ರಂಚಿಯಾಗಿ ಬರಬೇಕು ಆ ರೀತಿ. ಇವಾಗ ನಾವು ಹಚ್ಚಿದ್ದನ್ನು ಭಾಗನ ಕೆಳಗಡೆ ಹಾಕಿ ಇಲ್ಲಿ ಮೇಲುಗಡೆ ಮತ್ತೆ ನಾವು ಗಾರ್ಲಿಕ್ ಕ್ರೀಮ್ ಇದೆಯಲ್ಲ, ಬಟರ್ ಗಾರ್ಲಿಕ್ ಕ್ರೀಮನ್ನು ಈ ರೀತಿ ನಾವು ಇವಾಗ ಮೇಲ್ಗಡೆನೂ ಕೂಡ ಹಚ್ಕೋಬೇಕು. ಇಲ್ಲಿ ಕೂಡ ನಾನು ಸ್ಪೂನನ್ನು ಹಿಂದಿನ ಭಾಗದಿಂದನೇ ಹಚ್ಕೋತಾ ಇದ್ದೀನಿ. ಅಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗ್ತಾಯಿತ್ತು. ಈಗೆಲ್ಲದಕ್ಕೂ ನಾನು ಹಚ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಕಲರ್ಗೆ ಚೇಂಜ್ ಆಗಿದೆ. ಇವಾಗ ಟರ್ನ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಇದ್ರಲ್ಲ ಗಾರ್ಲಿಕ್ ಬ್ರೆಡ್ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇವಾಗ ಯಾವುದೇ ಕಾರಣಕ್ಕೂ ನಾವು ಗ್ಯಾಸನ್ನು ಜಾಸ್ತಿ ಇಟ್ಕೋಬಾರ್ದು. ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಫ್ಲೇಮ್ ಇಟ್ಕೊಂಡೇ ಇದನ್ನು ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು. ನೀವು ಓವನಲ್ಲೇ ಮಾಡ್ತೀನಿ ಅಂತಂದ್ರೆ ಓವನಲ್ಲೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ಇವಾಗ ನಾನು 2 ಸೈಡಲ್ಲಿ ನಾನು ಈ ರೀತಿ ಪಲಟಿ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. 2 ಕಡೆ ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ. ಇವಾಗ ಎಷ್ಟು ನಾವು ಕಡಿಮೆ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊತೀವಿ ಅಷ್ಟು ಕಲರು ಗೋಲ್ಡನ್ ಬರುತ್ತೆ. ಮತ್ತು ಜಾಸ್ತಿ ಎಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಬೇಗ ಕಪ್ಪಾಗುತ್ತೆ. ಆಮೇಲೆ ಟೇಸ್ಟ್ ಕೂಡ ಅದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ಕಡಿಮೆ ಫ್ಲೇಮ್ದಲ್ಲಿ ಇಟ್ಕೊಂಡೇ ಫ್ರೈ ಮಾಡಿಕೊಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಡೆಲಿಸಿಯಾಗಿ ಗಾರ್ಲಿಕ್ ಬ್ರೆಡ್ ರೆಡಿ ಆಗಿದೆ ಅಂತ. ಈ ಥರ ಕಲರು ಎಲ್ಲ ಕಡೆ ಈವನ್ ಆಗಿ ಚೆನ್ನಾಗಿ ಬಂದಿದೆ.
ಇವಾಗ ನಾನಿಲ್ಲಿ ಒಂದು ಗಾರ್ಲಿಕ್ ಬ್ರೆಡ್ಡನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಎಷ್ಟು ಈಸಿಯಾಗಿ ಇದು ಕಟ್ ಆಗುತ್ತೆ ಅಂತ. ಕ್ರಂಚಿ, ಅಷ್ಟೇ ಕ್ರಂಚಿಯಾಗಿ ಕೂಡ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಕಟ್ ಆಗ್ತೈತೆ ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿದು ಬ್ರೆಡ್ ಕಟ್ ಆಗಿದೆ ಅಂತ. ಈ ಒಂದು ಬ್ರೆಡ್ ಗಾರ್ಲಿಕ ನೀವು ಒಂದು 5 ನಿಮಿಷ ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಅವಾಗ ನೀವು ಈಸಿಯಾಗಿ ಮಾಡ್ಕೋಬೋದು. 5 ನಿಮಿಷದಲ್ಲಿ ಮಕ್ಕಳಿಗೆ ಅದನ್ನು ಟಿಫಿನ್ ಬಾಕ್ಸಲ್ಲಿ ಕೊಡ್ಬೋದು, ಟೀ ಸ್ನ್ಯಾಕ್ಸ್ನಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಅಂತ ಅನಿಸಿದರೆ, ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.